ಗದಗ ಜಿಲ್ಲೆಯ ಲಕ್ಕುಂಡಿ ಗ್ರಾಮದಲ್ಲಿ 2 ತಿಂಗಳ ಹಿಂದೆ ಪ್ರಜ್ವಲ್ ರೀತಿ ಅವರ ಮನೆ ನಿರ್ಮಾಣದ ವೇಳೆ ಪತ್ತೆಯಾದ ಚಿನ್ನದ ನಿಧಿಯು ದೇಶಾದ್ಯಂತ ದೊಡ್ಡ ಸುದ್ದಿಯಾಗಿತ್ತು. ಈ ನಿಧಿಯನ್ನ ಪರಿಶೀಲಿಸಿದ ಪುರಾತತ್ವ ಇಲಾಖೆಯ ತಜ್ಞರು ಇದೀಗ ಅದರ ಅಂದಾಜು ಮೌಲ್ಯವನ್ನ ಬರೋಬ್ಬರಿ 8 ಕೋಟಿ ರೂಪಾಯಿ ಎಂದು ವರದಿ ನೀಡಿದ್ದಾರೆ. ಸಿಕ್ಕಿರುವ ಸುಮಾರು 466 ಗ್ರಾಂ ತೂಕದ ಚಿನ್ನದ ಆಭರಣಗಳು ಮತ್ತು 22 ಪುರಾತನ ವಸ್ತುಗಳು 500 ರಿಂದ 600 ವರ್ಷಗಳಷ್ಟು ಹಳೆಯದಾಗಿದ್ದು, ಇವು ವಿಜಯನಗರ ಅಥವಾ ಚಾಲುಕ್ಯರ ಕಾಲಕ್ಕೆ ಸೇರಿದವು ಎಂದು ತಿಳಿದುಬಂದಿದೆ. ಸಿಕ್ಕ ನಿಧಿಯನ್ನ ತಕ್ಷಣವೇ ಸರಕಾರಕ್ಕೆ ಒಪ್ಪಿಸಿ ಪ್ರಾಮಾಣಿಕತೆಯನ್ನ ಮೆರೆದಿದ್ದ ರಿತಿ ಕುಟುಂಬವು ಇದೀಗ ನಿಧಿಯ ಮೌಲ್ಯ ಬಹಿರಂಗವಾದ ಬೆನ್ನಲ್ಲೇ ಕಾನೂನಿನ ಪ್ರಕಾರ ತಮಗೂ ಒಂದು ಭಾಗವನ್ನ ನೀಡಬೇಕೆಂದು ಹೊಸ ಬೇಡಿಕೆ ಇಟ್ಟಿದೆ. ಭಾರತೀಯ ಪುರಾತನ ಆಸ್ತಿ ಮತ್ತು ನಿಧಿ ಕಾಯ್ದೆಯ ಅಡಿಯಲ್ಲಿ ಸಿಕ್ಕಿದ ನಿಧಿಯ ಇಂತಿಷ್ಟು ಭಾಗವನ್ನ ಅದನ್ನ ಪತ್ತೆ ಹಚ್ಚಿದವರಿಗೆ ನೀಡುವ ಅವಕಾಶಗಳಿರೋದ್ರಿಂದ ರಿತಿ ಕುಟುಂಬವು ಕಾನೂನುಬದ್ಧವಾಗಿ ತಮ್ಮ ಹಕ್ಕನ್ನ ಪ್ರತಿಪಾದಿಸುತ್ತದೆ. ಮತ್ತೊಂದೆಡೆ ನಿಧಿ ಪತ್ತೆಯಾದ ಬಳಿಕ ಲಕ್ಕುಂಡಿಯ ಐತಿಹಾಸಿಕ ಮಹತ್ವದ ಕುರಿತು ನಡೆದಂತಹ ಸಂಶೋಧನೆಗಳು ಮತ್ತು ಉತ್ಖನನ ಕಾರ್ಯಗಳು ಇದೀಗ ಮುಕ್ತಾಯಗೊಂಡಿದೆ. ಕೋಟಿ ವೀರಭದ್ರೇಶ್ವರ ದೇವಸ್ಥಾನದ ಆವರಣದಲ್ಲಿ ಭಾರತೀಯ ಪುರಾತತ್ವ ಸರ್ವೇಕ್ಷಣಾ ಇಲಾಖೆ ಸೇರಿದಂತೆ ವಿವಿಧ ಸಂಸ್ಥೆಗಳ ಸಂಯುಕ್ತ ಆಶ್ರಯದಲ್ಲಿ ಸುಮಾರು 47 ದಿನಗಳ ಕಾಲ 14 ಅಡಿ ಆಳದವರೆಗೆ ಉತ್ಖನನ ನಡೆಸಲಾಯಿತು. ಬುಧವಾರ ಸಂಜೆ ಪುರಾತತ್ವ ಇಲಾಖೆಯ ನಿಯಮದಂತೆ ಉತ್ಖನನ ನಡೆಸಿದ ಸ್ಥಳವನ್ನು ಪ್ಲಾಸ್ಟಿಕ್ ತಡಪಾತ್ರೆ ಮತ್ತು ಮಣ್ಣಿನಿಂದ ಮುಚ್ಚಿ ಕಾರ್ಯವನ್ನು ಸ್ಥಗಿತಗೊಳಿಸಲಾಗಿದೆ.